ಆರಂಭಿಕ ತಂಬಾಕು ಸೇವನೆ ನಿಮ್ಮ ಮೆದುಳು ಮತ್ತು ದೇಹವನ್ನು ಹೇಗೆ ಬದಲಾಯಿಸುತ್ತದೆ? ತಂಬಾಕು ಸೇವನೆ ಮಾಡುವ ಮುಂಚೆ ಈ ವಿಡಿಯೋನೊಮ್ಮೆ ನೋಡಿ. ತಂಬಾಕು ಎಂಬ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಯಾಗಿದ್ದು, ಆರೋಗ್ಯದ ಮೇಲೆ ಬಹುದೊಡ್ಡ ಪ್ರಭಾವ ಬೀರುತ್ತಿದ್ದು, ಇದು ವಿಶ್ವದಾದ್ಯಂತ 8 ಮಿಲಿಯನ್ಗಿಂತ ಹೆಚ್ಚು ಜನರನ್ನು ಪ್ರತಿ ವರ್ಷ ಕೊಲ್ಲುತ್ತಿದೆ. ಆ ಸಾವುಗಳಲ್ಲಿ 7 ಮಿಲಿಯನ್ಗಿಂತಲೂ ಹೆಚ್ಚು ಜನರು ನೇರ ತಂಬಾಕು ಬಳಕೆಯ ಪರಿಣಾಮವಾಗಿದ್ದರೆ, ಸುಮಾರು 1.3 ಮಿಲಿಯನ್ ಜನರು ಧೂಮಪಾನ ಮಾಡದವರಾಗಿದ್ದು ಸೆಕೆಂಡ್ ಹ್ಯಾಂಡ್ ಹೊಗೆಯ ಸೇವನೆಯಿಂದ ಸಂಭವಿಸುತ್ತಿದೆ. ಈ ಎಲ್ಲಾ ಮಾಹಿತಿಯನ್ನು ವಿಶ್ವಸಂಸ್ಥೆಯು ಹೇಳಿದರೂ ಎಲ್ಲಾ ರೀತಿಯ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ತಿಳಿದಿದ್ದರೂ ಇದಕ್ಕೆ ಅಡಿಕ್ಟ್ ಆಗಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಂದು ಮಾಹಿತಿಯ ಪ್ರಕಾರ ವಿಶ್ವದಾದ್ಯಂತ 1.3 ಮಿಲಿಯನ್ ತಂಬಾಕು ಬಳಕೆದಾರರಲ್ಲಿ ಸುಮಾರು 80% ರಷ್ಟು ಜನರು ಕಡಿಮೆ ಮತ್ತು ಮಧ್ಯಮ ಆದಾಯ ದೇಶಗಳಲ್ಲಿ ಇರುವವರಾಗಿದ್ದು, ಅಲ್ಲಿಯೇ ತಂಬಾಕು ಸಂಬಂಧಿತ ಅನಾರೋಗ್ಯ ಮತ್ತು ಸಾವಿನ ಹೊರೆ ಹೆಚ್ಚು. ಇನ್ನೊಂದು ಮಾಹಿತಿಯ ಪ್ರಕಾರ 2020ರಲ್ಲಿ ವಿಶ್ವದ ಜನಸಂಖ್ಯೆಯ 22.3% ಜನರು ತಂಬಾಕನ್ನು ಬಳಸುತ್ತಿದ್ದು, ಅದರಲ್ಲಿ 36.7% ಪುರುಷರು ಮತ್ತು 7.8% ಮಹಿಳೆಯರಾಗಿರುತ್ತಾರೆ. ಈ ತಂಬಾಕು ಸೇವನೆಯು ನಿಮ್ಮ ಆರೋಗ್ಯವನ್ನು ಸುಡುವುದಲ್ಲದೆ ನಿಮ್ಮ ಬಡತನಕ್ಕೂ ಕಾರಣವಾಗಬಹುದು. ಏಕೆಂದರೆ ತಂಬಾಕು ವ್ಯಸನಕಾರಿಯಾಗಿರುವುದರಿಂದ ಈ ಖರ್ಚನ್ನು ಹೇಗಾದರೂ ಮಾಡಲೇಬೇಕೆಂದು ಉಳಿದೆಲ್ಲವನ್ನು ಕಳೆದುಕೊಳ್ಳುವವರ ಸಂಖ್ಯೆಯೂ ಅಧಿಕವಾಗಿದೆ. ಹೀಗೆ ತಂಬಾಕು ನಿಮ್ಮನ್ನು ಮತ್ತು ನಿಮ್ಮ ಮನೆಯವರನ್ನು ಬಡತನಕ್ಕೆ ತಳ್ಳುವುದು, ಆರೋಗ್ಯವೂ ಹೋಗುವುದು. ಅದರಿಂದ ವೈದ್ಯಕೀಯ ಖರ್ಚು ಹೆಚ್ಚಾಗಿ ಅನಗತ್ಯ ಹಣಕಾಸಿನ ಹೊರೆಯಾಗಿ ಬೀದಿಗೆ ಬಿದ್ದ ಕುಟುಂಬಗಳು ಅದೆಷ್ಟೋ. ತಂಬಾಕು ಕೇವಲ ವಯಸ್ಕರ ಸಮಸ್ಯೆಯಲ್ಲ. ಭಾರತದಲ್ಲಿ ಅನೇಕ ಹದಿಹರೆಯದವರು ತಂಬಾಕನ್ನು ಬಳಸುತ್ತಾರೆ ಎಂಬುದು ಮಾತ್ರ ಸತ್ಯ. ಸಿಗರೆಟ್ ಮಾತ್ರವಲ್ಲ, ಖೈನಿ, ಗುಟ್ಕಾ, ಕೂಲ್ ಲಿಪ್ಸ್ ನಂತಹ ಹೊಗೆರಹಿತ ಮಾದರಿಗಳು ಸೇರಿಕೊಂಡಿವೆ. ಕಾನೂನಿನ ಹೊರತಾಗಿಯೂ ಅನಧಿಕೃತ ಲಭ್ಯತೆಯೂ ಅಧಿಕವಾಗಿದ್ದು, ಯುವಕರುಗಳು ತಪ್ಪು ಅಭಿಪ್ರಾಯದಿಂದ ಹೆಚ್ಚು ಹದಿಹರೆಯದವರು ಮಂದಾಲ್ ಸಿಗರೆಟ್ ಅಥವಾ ಹುಕ್ಕಗಳನ್ನು ಸಾಂಪ್ರದಾಯಿಕ ಸಿಗರೆಟ್ಗಳಂತೆ ಕಾಣದಿರುವ ಕಾರಣ ಹಾಗೂ ಇವುಗಳು ಕಡಿಮೆ ಹಾನಿಕಾರಕವೆಂದು ತಪ್ಪಾಗಿ ಭಾವಿಸಿಕೊಂಡು ಅಡಿಕ್ಟ್ ಆಗುತ್ತಿದ್ದಾರೆ. ಈ ಕುರಿತು NFHS 5 ಮಾಹಿತಿಯ ಪ್ರಕಾರ ಟೊಬ್ಯಾಕೋ ಯೂಸ್ ಸ್ಟಾರ್ಟ್ಸ್ ಅರ್ಲಿ, ಅಂದರೆ 15 ವಯಸ್ಸಿನವರು ಹಾಗೂ ಹೆಚ್ಚಾಗಿ ಯುವ ಪ್ರೌಢಾವಸ್ಥೆಯಲ್ಲಿ ಮುಂದುವರಿಯುತ್ತದೆ ಎಂದು ಸರ್ವೆ ಹೇಳಿದೆ. ಮಾಹಿತಿಯ ಪ್ರಕಾರ ತಂಬಾಕು ತನ್ನ ಅರ್ಧದಷ್ಟು ಬಳಕೆದಾರರನ್ನು ಅಕಾಲಿಕವಾಗಿ ಕೊಲ್ಲುತ್ತದೆ. ಇನ್ನು ಸರಳವಾಗಿ ಹೇಳುವುದಾದರೆ ಭಾರತದಲ್ಲಿ ಪ್ರತಿದಿನ ಸುಮಾರು 3600 ಜನರು ತಂಬಾಕು ಬಳಸಿದವರು ಸಾಯುತ್ತಾರೆ. ಇನ್ನೊಂದು ಆಘಾತಕಾರಿ ವಿಷಯವೆಂದರೆ ಸುಮಾರು 8.4% 13 ರಿಂದ 15 ವರ್ಷಗಳ ನಡುವಿನ ಮಕ್ಕಳಲ್ಲಿಯೂ ತಂಬಾಕು ಹರಡಿಕೊಂಡಿದೆ ಎಂದು 2019ರ ಇಂಡಿಯಾಸ್ ಗ್ಲೋಬಲ್ ಯೂತ್ ಟೊಬ್ಯಾಕೋ ಸರ್ವೆ ಕೂಡ ಕಂಡುಹಿಡಿದಿದೆ. ಅಚ್ಚರಿ ಎಂದರೆ ತಮ್ಮ 7ನೇ ಹುಟ್ಟು ಹಬ್ಬವನ್ನು ಆಚರಿಸುವ ಮೊದಲೇ 11.4% ಮಕ್ಕಳು ಸಿಗರೆಟ್ ಸೇದಲು ಪ್ರಾರಂಭಿಸುತ್ತಾರೆ. 17.2% ಮಕ್ಕಳು ಬೀಡಿ ಸೇದಲು ಪ್ರಾರಂಭಿಸುತ್ತಾರೆ. 17.2% ಮಕ್ಕಳು ಗುಟ್ಕಾ, ಖೈನಿ, ಜರ್ದಾ ಮುಂತಾದ ಹೊಗೆರಹಿತ ತಂಬಾಕು ಉತ್ಪನ್ನಗಳನ್ನು ತಿನ್ನಲು ಪ್ರಾರಂಭಿಸುತ್ತಾರೆ ಎನ್ನುವುದು ಡೇಂಜರಸ್ ಸೈನ್. ಇದರಿಂದಾಗಿ ಹೊರಬರಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಬದಲಾವಣೆಯ ನಿರೀಕ್ಷೆಯೊಂದಿಗೆ ಈ ವಿಡಿಯೋ. ನೀವು ತಂಬಾಕು ಸೇವಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ಏನಾಗುತ್ತದೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುವ. ತಂಬಾಕಿನ ಪರಿಣಾಮಗಳು ಹಲ್ಲುಗಳ ಕಲೆ ಅಥವಾ ದುರ್ವಾಸನೆಯನ್ನು ಮೀರಿ ಹೋಗುತ್ತದೆ. ಆಕ್ಚುಲಿ ಇದರ ಪ್ರಭಾವ ಮೆದುಳಿನಲ್ಲಿ ಪ್ರಾರಂಭವಾಗುತ್ತದೆ, ದೇಹದ ಜೀವಕೋಶಗಳಿಗೆ ಆಳವಾಗಿ ತಲುಪುತ್ತದೆ ಮತ್ತು ದೀರ್ಘಕಾಲೀನ ಆರೋಗ್ಯ ಅಪಾಯಗಳಿಗೆ ಕಾರಣವಾಗುತ್ತದೆ. ಮಾನವನ ಮೆದುಳು ವ್ಯಕ್ತಿಯ 20 ವರ್ಷದ ಮಧ್ಯಭಾಗದವರೆಗೂ ಬೆಳೆಯುತ್ತಲೇ ಇರುತ್ತದೆ ಎಂಬುದು ನಿಮಗೆ ತಿಳಿದಿರಲಿ. ಕೊನೆಯ ಸಮಯದಲ್ಲಿ ನಿಮ್ಮ ಮೆದುಳನ್ನು ಪಕ್ವವಾಗುವ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಎನ್ನುವುದು ನಿಮ್ಮ ಯೋಜನೆ, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಪ್ರಚೋದನೆ ನಿಯಂತ್ರಣಕ್ಕೆ ಸಂಬಂಧಿಸುವುದಾಗಿದೆ. ಹಾಗಾಗಿ ಹದಿಹರೆಯದವರಲ್ಲಿ ಹೆಚ್ಚಿನ ಕುತೂಹಲ ಅಥವಾ ಮೋರ್ ಕ್ಯೂರಿಯಸ್, ಭಾವನಾತ್ಮಕ ಅಥವಾ ಎಮೋಷನಲ್ ಮತ್ತು ಅಪಾಯಕ್ಕೆ ಗುರಿಯಾಗಿಸುವುದು ಅಂದರೆ ರಿಸ್ಕ್ ಪ್ರೋನ್ ಆಗಿದೆ. ತಂಬಾಕಿನಲ್ಲಿರುವ ನಿಕೋಟಿನ್ ಹೆಚ್ಚು ಅಡಿಕ್ಟಿವ್ ಆಗಿದ್ದು, ಸೇವನೆಯು ಹೃದಯ, ರಕ್ತನಾಳದ ಮತ್ತು ಉಸಿರಾಟದ ಕಾಯಿಲೆಗಳು, ದಂತ ಅಥವಾ ಹಲ್ಲಿನ ಸಮಸ್ಯೆಗಳು, ಸೋಂಕುಗಳು ಹಾಗೂ ಶ್ರವಣ ಮತ್ತು ದೃಷ್ಟಿ ನಷ್ಟ, 20ಕ್ಕೂ ಹೆಚ್ಚು ವಿವಿಧ ರೀತಿಯ ಕ್ಯಾನ್ಸರ್ಗಳು ಮತ್ತು ಇತರೆ ಅನೇಕ ಆರೋಗ್ಯ ಸ್ಥಿತಿಯನ್ನು ದುರ್ಬಲಗೊಳಿಸುವ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಒಟ್ಟಾರೆಯಾಗಿ ತಂಬಾಕಿನಲ್ಲಿರುವ ಅಪಾಯಕಾರಿ ವ್ಯಸನಕಾರಿ ವಸ್ತುವಾದ ನಿಕೋಟಿನ್ ದೈಹಿಕ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಇದು ಮೆದುಳಿನ ಜೀವಕೋಶಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಒಳ್ಳೆಯ ಭಾವನೆ ಹಾರ್ಮೋನ್ ಡೋಪಮೈನ್ ಉಲ್ಬಣವನ್ನು ಪ್ರಚೋದಿಸುತ್ತದೆ, ತಾತ್ಕಾಲಿಕ ಆನಂದ ಅಥವಾ ಶಾಂತತೆಯ ಭಾವನೆಯನ್ನು ಸೃಷ್ಟಿಸುತ್ತದೆ.
ಹೀಗಾದಾಗ ಕಾಲಾನಂತರದಲ್ಲಿ ಮೆದುಳು ಈ ಶಾರ್ಟ್ಕಟ್ಗಾಗಿ ಹಂಬಲಿಸುತ್ತದೆ, ಪ್ರತಿಫಲ ಮಾರ್ಗಗಳನ್ನು ಮರು ವೈರಿಂಗ್ ಮಾಡುತ್ತದೆ ಮತ್ತು ವ್ಯಸನದ ಅಪಾಯವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಈ ಬಗ್ಗೆ ತಿಳಿದು ತಂಬಾಕು ಸೇವನೆಯ ಮುಂಚೆ ಆಲೋಚಿಸಿ. ಅಲ್ಲದೆ ಹೊಗೆರಹಿತ ತಂಬಾಕು ಸಾಮಾನ್ಯವಾಗಿ ಸಿಗರೆಟ್ಗಳಿಗಿಂತ ಹೆಚ್ಚಿನ ಮತ್ತು ದೀರ್ಘಕಾಲೀನ ನಿಕೋಟಿನ್ ಪ್ರಮಾಣವನ್ನು ನೀಡುತ್ತದೆ. ಮೊದಮೊದಲು ಪ್ರಾರಂಭಿಸಿದವರಿಗೆ ಫೋಕಸ್, ಮೂಡ್ ಸ್ವಿಂಗ್ ಅಂಡ್ ಡಿಕ್ಲೈನಿಂಗ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನಂತಹ ವಿಚಾರಗಳಿಗೆ ಹೋರಾಡಬೇಕಾಗಿ ಬರಬಹುದು. ನಿಕೋಟಿನ್ ನಿಂದ ಬ್ರೈನ್ ಕೆಮಿಸ್ಟ್ರಿ ಬದಲಾಗುವುದರಿಂದ ಆತಂಕ ಮತ್ತು ಖಿನ್ನತೆಯ ಅಪಾಯವು ಹೆಚ್ಚಾಗುವುದು. ಹೊಗೆರಹಿತ ಉತ್ಪನ್ನಗಳು ಕ್ಯಾನ್ಸರ್ ಜನಕಗಳನ್ನು ಸಹ ಒಳಗೊಂಡಿರುತ್ತದೆ. ಅವು ಡಿಎನ್ಎಗೆ ಹಾನಿ ಮಾಡುವ ಮತ್ತು ಜೀವಕೋಶಗಳು ಬೆಳೆಯುವ ಮತ್ತು ವಿಭಜನೆಯಾಗುವ ವಿಧಾನಕ್ಕೆ ಅಡ್ಡಿಪಡಿಸುವ ವಸ್ತುಗಳು. ಕೆನ್ನೆಯಲ್ಲಿ ತಂಬಾಕನ್ನು ಇಟ್ಟುಕೊಳ್ಳುವುದರಿಂದ ಉಂಟಾಗುವ ನಿರಂತರ ಕಿರಿಕಿರಿಯು ಒಸಡನ್ನು ಉರಿಯುವಂತೆ ಮಾಡುತ್ತದೆ, ಮೃದು ಅಂಗಾಂಗಗಳನ್ನು ಸವೆಸುತ್ತದೆ ಮತ್ತು ಬಾಯಿ ಹಾಗೂ ಮೇಲ್ಭಾಗದ ಜೀರ್ಣಾಂಗ ವ್ಯೂಹದ ಸಾಮಾನ್ಯ ರಕ್ಷಣಾತ್ಮಕ ಒಳಪದರವನ್ನು ಬದಲಾಯಿಸುತ್ತದೆ. ಗ್ಲೋಬೋಕ್ಯಾನ್ 2020 ಪ್ರಕಾರ ಭಾರತದಲ್ಲಿ ತಂಬಾಕು ಸಂಬಂಧಿತ ಕ್ಯಾನ್ಸರ್ಗಳು ಗಮನಾರ್ಹವಾದ ಘಟನೆಗಳ ದರವನ್ನು ಹೊಂದಿದೆ. ಅದರಂತೆ ತುಟಿ ಮತ್ತು ಬಾಯಿಯ ಒಟ್ಟು ಕ್ಯಾನ್ಸರ್ಗಳನ್ನು 10.3% ಭಾರತದಲ್ಲಿದೆ. ಅಂದರೆ ಇಲ್ಲಿನ ಎರಡನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಇದಾಗಿದೆ. ಒಟ್ಟು ಶ್ವಾಸಕೋಶದ ಕ್ಯಾನ್ಸರ್ಗಳಲ್ಲಿ 5.5% ಭಾರತದಲ್ಲಿದೆ. ಅಂದರೆ ಇಲ್ಲಿನ ನಾಲ್ಕನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಇದಾಗಿದೆ. ಹಾಗೆಯೇ ಒಟ್ಟು ಅನ್ನನಾಳದ ಕ್ಯಾನ್ಸರ್ಗಳಲ್ಲಿ 4.8% ಭಾರತದಲ್ಲಿದೆ. ಅಂದರೆ ಇಲ್ಲಿನ 5ನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದೆ. ತಂಬಾಕು ತ್ಯಜಿಸುವುದು ಹೇಗೆ? ಹದಿಹರೆಯದವರು ದಯವಿಟ್ಟು ಎಚ್ಚರವಾಗಿರಿ. ನಾವು ಹೇಳಿದ ತಕ್ಷಣ ತಂಬಾಕು ಸೇವನೆ ನಿಲ್ಲಿಸುವುದು ಕಷ್ಟವೇ ಸರಿ. ನಿಮ್ಮ ಕುಟುಂಬದ ಸಂತೋಷಕ್ಕಾಗಿಯಾದರೂ ತಂಬಾಕು ತ್ಯಜಿಸಿ. ತಂಬಾಕು ಸೇವನೆಯಿಂದ ಹೊರಬರಲು ಬೇರೆ ಬೇರೆ ಪರಿಣಿತರ ಅಭಿಪ್ರಾಯ, ಸಂಶೋಧನೆಗಳು ಹಾಗೂ ಆರ್ಟಿಕಲ್ಸ್ಗಳನ್ನು ರೆಫರ್ ಮಾಡಿದಾಗ ನಮ್ಮ ಗಮನಕ್ಕೆ ಬಂದ ಈ ಕೆಳಗಿನ ತಂತ್ರಗಳು ತಂಬಾಕು ಮತ್ತು ಅದರ ಸೇವನೆಯಿಂದ ಹೊರಬರಲು ಸಹಾಯ ಮಾಡಬಹುದು. ಐಡೆಂಟಿಫೈ ದ ಟ್ರಿಗರ್ ಅಥವಾ ಪ್ರಚೋದಕಗಳನ್ನು ಗುರುತಿಸಿ ಹಾಗೂ ಅವುಗಳನ್ನು ನಿರ್ವಹಿಸಲು ಅಥವಾ ತಪ್ಪಿಸಲು ಪರ್ಯಾಯ ತಂತ್ರವನ್ನು ಅಭಿವೃದ್ಧಿಪಡಿಸಿ. ಅಂದರೆ ಈ ಸನ್ನಿವೇಶದಲ್ಲಿ ಅಥವಾ ಈ ಭಾವನೆಗಳು ಎದುರಾದಾಗ ಅಥವಾ ಈ ಸ್ಥಳದಲ್ಲಿ ಹೋದಾಗ ನನಗೆ ಬಹಳ ಅನಿಸುತ್ತದೆ ಎಂದಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳಿ. ಮಾಡಿಫೈ ಹ್ಯಾಬಿಟ್ಸ್ ಅಥವಾ ಅಭ್ಯಾಸಗಳನ್ನು ಮಾರ್ಪಡಿಸಿ. ನಿಮ್ಮ ದಿನಚರಿಯನ್ನು ರೂಪಿಸಿಕೊಳ್ಳಿ. ನಿಮ್ಮ ಅರಿವಿಗೆ ಬಂದ ಹಾಗೆ ನಾನು ಈ ರೀತಿ ಇದ್ದಾಗ ಮಾತ್ರ ತಂಬಾಕು ಬೇಕು ಎನ್ನಿಸುವುದು ಎಂದಾದರೆ ಆ ಆಲೋಚನೆ ಬಾರದ ಹಾಗೆ ನಿಮ್ಮ ದಿನಚರಿಯನ್ನು ಬದಲಾಯಿಸಿಕೊಳ್ಳಿ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅರಿವಿನ ವರ್ತನೆಯ ಚಿಕಿತ್ಸೆಯು ನಿಮಗೆ ನಿಮ್ಮ ಧೂಮಪಾನಕ್ಕೆ ಸಂಬಂಧಿಸಿದ ನಕಾರಾತ್ಮಕ ಆಲೋಚನೆಗಳು ಮತ್ತು ನಂಬಿಕೆಗಳನ್ನು ಗುರುತಿಸಲು ಹಾಗೂ ಅವುಗಳಿಗೆ ಸವಾಲು ಮಾಡಲು ಈ ಥೆರಪಿ ನಿಮಗೆ ಸಹಾಯ ಮಾಡುತ್ತದೆ. ಜೊತೆಗೆ ಕ್ರೇವಿಂಗ್ಸ್ ಅಥವಾ ಕಡು ಬಯಕೆಗಳನ್ನು ನಿಭಾಯಿಸುವ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸುತ್ತದೆ. ನುರಿತ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಗಳ ಸಹಾಯದೊಂದಿಗೆ ಈ ಪ್ರಯತ್ನ ಮಾಡಿ ವ್ಯಸನ ಮುಕ್ತರಾಗಿ. ಮೋಟಿವೇಶನಲ್ ಇಂಟರ್ವ್ಯೂವಿಂಗ್ ಪ್ರೇರಿತ ಸಂದರ್ಶನ ವಿಧಾನವು ಧೂಮಪಾನವನ್ನು ತ್ಯಜಿಸಲು, ನಿಮ್ಮ ಕಾರಣಗಳನ್ನು ಅನ್ವೇಷಿಸಲು ಮತ್ತು ಬದಲಾವಣೆಯನ್ನು ಮಾಡಲು, ನಿಮ್ಮ ಬದಲಾವಣೆಗೆ ಪ್ರೇರಣೆಯನ್ನು ನೀಡಲು ಸಹಾಯವಾಗುವುದು. ತಂಬಾಕು ಸೇವನೆಯನ್ನು ತ್ಯಜಿಸಲು ಪ್ರಯತ್ನಿಸುತ್ತಿರುವ ಇತರರೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನಿಮ್ಮ ಈ ಹೊರಬರುವ ಪ್ರಕ್ರಿಯೆಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಒದಗಿಸುವುದು. ಮೈಂಡ್ಫುಲ್ನೆಸ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳಾದ ಆಳವಾದ ಉಸಿರಾಟದ ವ್ಯಾಯಾಮಗಳು, ಧ್ಯಾನ, ಯೋಗ ಮುಂತಾದವುಗಳು ನಿಮ್ಮ ಒತ್ತಡ ಹಾಗೂ ಆ ಕುರಿತ ಕಡು ಬಯಕೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವುದು. ಹಾಗಾಗಿ ಈ ಪ್ರಯತ್ನ ಮಾಡಿ. ಪಾಸಿಟಿವ್ ಸೆಲ್ಫ್ ಟಾಕ್ ಅಥವಾ ಸಕಾರಾತ್ಮಕ ಸ್ವಯಂ ಮಾತು ವಿಧಾನವು ನಿಮ್ಮ ಸಾಧನೆಯೆಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿ ಆ ದಾರಿಯನ್ನು ನೆನಪಿಸಿ ಈ ವ್ಯಸನದಿಂದ ಹೊರಬರಲು ಸಹಾಯ ಮಾಡುವುದು. ವ್ಯಸನ ಮುಕ್ತರಾಗಲು ನೀವು ಮಾಡಿದ ಪ್ರಯತ್ನಗಳಲ್ಲಿ ಸಣ್ಣ ಸಣ್ಣ ಯಶಸ್ಸನ್ನು ಕಂಡು ಸಫಲರಾದಾಗ ಅದನ್ನು ಪುರಸ್ಕರಿಸಿಕೊಳ್ಳಿ, ಸಂಭ್ರಮಿಸಿಕೊಳ್ಳಿ. ಅದು ಇನ್ನೂ ದೃಢವಾದ ದಾರಿಯಲ್ಲಿ ಮುಂದುವರಿದು ಹೊರಬರಲು ಸಹಾಯ ಮಾಡುವುದು. ಪರವಾನಗಿ ಹೊಂದಿರುವ ಮಾನಸಿಕ ಮನಃಶಾಸ್ತ್ರಜ್ಞರು, ಚಿಕಿತ್ಸಕರು, ಸಲಹೆಗಾರರ ಸಹಾಯ ಪಡೆದು ನಿಕೋಟಿನ್ ಬದಲಿ ಚಿಕಿತ್ಸೆ, ಹಿಪ್ನೋಥೆರಪಿ, ಆಕ್ಯುಪಂಕ್ಚರ್, ಕಾಂಬಿನೇಷನ್ ಥೆರಪಿ, ಔಷಧಿಗಳ ಸೇವನೆಯಂತಹ ಮಾರ್ಗಗಳನ್ನು ಸೂಕ್ತ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಕೂಡ ಇದರಿಂದ ಹೊರಬರಲು ಪ್ರಯತ್ನಿಸಬಹುದು. ನೀವು ತಂಬಾಕು ತ್ಯಜಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಮೂಡ್ ಹಾಗೂ ಕ್ರೇವಿಂಗ್ ಅನ್ನು ನಿರ್ವಹಿಸಲು ಪರ್ಯಾಯ ದೈಹಿಕ ಕ್ರಿಯೆಯ ಮೊರೆ ಹೋಗಬೇಕು. ಏಕೆಂದರೆ ನೀವು ತ್ಯಜಿಸಿದಾಗ ಅಥವಾ ತ್ಯಜಿಸುತ್ತಿರುವಾಗ ನೀವು ಬೇಗನೆ ಕೋಪಗೊಳ್ಳಬಹುದು ಅಥವಾ ವೇಗವಾಗಿ ನಿರಾಶೆಗೊಳ್ಳಬಹುದು. ಹಾಗಾಗಿ ಹೆಚ್ಚಿನ ಆತಂಕ ಮತ್ತು ಉದ್ವಿಗ್ನತೆಯನ್ನು ಅನುಭವಿಸಬಹುದು. ನೀವು ಆನಂದಿಸುವ ಇತರೆ ಚಟುವಟಿಕೆಗಳನ್ನು ಪ್ರಾರಂಭಿಸಿ.
ಹೀಗೆ ಮೇಲ್ಕಂಡ ಯಾವುದೇ ಮಾರ್ಗಗಳು ಯಶಸ್ಸಾಗಬೇಕಾದರೆ ಅದು ಮೊದಲು ನಿಮ್ಮಿಂದಲೇ ಪ್ರಾರಂಭ ಆಗಬೇಕು. ನೀವು ನಿರ್ಧರಿಸಬೇಕು. ಆಗ ಮಾತ್ರ ಬದಲಾವಣೆ ಸಾಧ್ಯ. ನಿಮ್ಮ ಜೀವ ಹಾಗೂ ಜೀವನ ಸುಖಮಯವಾಗಿರುವುದು. ಅದಕ್ಕಾಗಿ ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಕುಟುಂಬದವರ ಬಗ್ಗೆ ಯೋಚಿಸಿ. ತಂಬಾಕನ್ನು ತ್ಯಜಿಸಿದಾಗ ಏನಾಗುತ್ತದೆ? ತಂಬಾಕು ತ್ಯಜಿಸಿದಾಗ ಆಗುವ ಪ್ರಯೋಜನಗಳನ್ನು ನಾವು ಅವಧಿಗೆ ಆಧಾರವಾಗಿಸಿ 2 ಭಾಗವಾಗಿ ನೋಡಬಹುದಾಗಿದೆ. ನೀವು ತ್ಯಜಿಸಿದ 1 ರಿಂದ 12 ತಿಂಗಳಲ್ಲಿ ನಿಮ್ಮ ರಕ್ತದೊತ್ತಡ ಹಾಗೂ ಹೃದಯದ ಬಡಿತ ಸಾಮಾನ್ಯ ಅಥವಾ ನಾರ್ಮಲೈಸ್ ಆಗುವುದು. ರಕ್ತದ ಪರಿಚಲನೆ ಸುಧಾರಿಸುತ್ತದೆ. ಬಾಯಿಯ ಕಿರಿಕಿರಿ, ಹುಣ್ಣುಗಳು ಮತ್ತು ವಸಡುಗಳ ಉರಿಯೂತ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ರುಚಿ ಮತ್ತು ವಾಸನೆ ನಾರ್ಮಲ್ ಸ್ಥಿತಿಗೆ ಮರಳುವುದು. ಹಾಗೆಯೇ ನೀವು ತ್ಯಜಿಸಿದ 1 ರಿಂದ 10 ವರ್ಷಗಳ ಅವಧಿಯಲ್ಲಿ ಬಾಯಿಯ ಕ್ಯಾನ್ಸರ್ ಅಪಾಯ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಹೃದ್ರೋಗದ ಅಪಾಯ ಕಡಿಮೆಯಾಗುತ್ತದೆ. ಅನ್ನನಾಳದ ಕ್ಯಾನ್ಸರ್ನ ಅಪಾಯ ಕಡಿಮೆಯಾಗುತ್ತದೆ. ಪಾರ್ಶ್ವವಾಯು ಅಪಾಯ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಕೊನೆಯದಾಗಿ ನಾವು ಈ ಬಗ್ಗೆ ತಿಳಿದುಕೊಂಡು ನಾವು ಹಾಗೂ ನಮ್ಮ ಜೀವನ ಎನ್ನುವುದನ್ನು ನೆನಪಿಸಿಕೊಂಡು ಇವತ್ತೇ ತೀರ್ಮಾನ ಮಾಡಿ. ಸಮಯ ಹಿಡಿದರೂ ಅಸಾಧ್ಯವಾದದ್ದು ಏನಿಲ್ಲ. ಆರೋಗ್ಯವಂತ ಭಾರತಕ್ಕಾಗಿ, ಸುದೃಢ ಭವಿಷ್ಯಕ್ಕಾಗಿ ಹಾಗೂ ನಮ್ಮನ್ನು ನಂಬಿರುವ ಕುಟುಂಬಕ್ಕಾಗಿ ತಂಬಾಕು ಸೇವನೆ ಆರಂಭಿಸುವ ಮುನ್ನ ಯೋಚಿಸಿ. ಈಗಾಗಲೇ ಪ್ರಾರಂಭಿಸಿದ್ದರೆ ಹೊರಬನ್ನಿ ಎಂಬ ಆಶಯದೊಂದಿಗೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.